ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ವಾವ್ ಪವಿ. ನನ್ನ ವಾವ್ ಪವಿ ಚಾನಲ್ ಅಲ್ಲಿ ಈಗಾಗಲೇ ನಾನು ಒಂದಷ್ಟು ಹೆಲ್ತ್ ಟಿಪ್ಸ್ ಇರ್ಬೋದು ಅಥವಾ ಕುಕಿಂಗ್ ರೆಸಿಪೀಸ್ ಎಲ್ಲ ಮಾಡಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ರೀತಿಯಾಗೂ ಸಹ ನನ್ನ ಚಾನಲಲ್ಲಿ ನಾನು ಕವರ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾವೆಲ್ ವ್ಲಾಗ್ಸು ಕೂಡ ಮಾಡ್ತೀನಿ ಅಂತ ಹೇಳಿದೆ. ಅದರಂತೆ ನಾನಿವತ್ತು ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೀನಿ. ಸೊ ಇಡೀ ದಿವಸದ ನನ್ನ ಶೆಡ್ಯೂಲ್ ಅಥವಾ ನನ್ನ ಒನ್ ಡೇ ಟ್ರಿಪ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಕರ್ನಾಟಕ ಕನ್ನಡ ನಾಡು ಕಲೆಗಳ ಬೀಡು ಅಂತ ಹೇಳ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳಿದೆ. ಸೊ ಈ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕ ಜನತೆ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಸಾಕಷ್ಟು ಜನ ಬಂದು ಕರ್ನಾಟಕದಲ್ಲಿ ನಮ್ಮ ದೇವಸ್ಥಾನಗಳ ಐತಿಹಾಸಿಕ ದೇವಸ್ಥಾನಗಳ ದರ್ಶನವನ್ನು ಪಡ್ಕೊಳ್ತಾರೆ. ಸೊ ನಾನು ಸಹ ಇವತ್ತು ಐತಿಹಾಸಿಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ದೇವರಾಯ ದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಹೊರಟು ದೇವರಾಯನ ದುರ್ಗಕ್ಕೆ ಬಂದಾಯಿತು. ಸೊ ಬಂದಿದ್ದೀವಿ, ಟಿಫನ್ ಮಾಡಬೇಕಲ್ವಾ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊಟ್ಟಿದ್ದು, ಆಲ್ಮೋಸ್ಟ್ 8 o'clock ಆಯ್ತಾ ಬಂತು. ಸೊ ಟಿಫನ್ ಮುಗಿಸೋಣ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಟಿಫನ್ ಎಲ್ಲಿ ಮಾಡೋದು ಅಂತ ಅನ್ನುವಾಗ ನನಗೊಂದಷ್ಟು ಜನ ಸಜೆಸ್ಟ್ ಮಾಡಿದರು, ಕೊರಟಗೆರೆಯಲ್ಲಿ ಒಳ್ಳೆ ಹೋಟೆಲ್ ಇದೆ, ಅದು ಸಹ ಸೌದೆ ಒಲೆಯಲ್ಲಿ ಮಾಡೋದು, ಸಖತ್ ಟೇಸ್ಟಿ ಆಗಿರುತ್ತೆ, ನೀನಲ್ಲಿ ಟ್ರೈ ಮಾಡಲೇಬೇಕು ಅಂತ. ಸೊ ಹಾಗಾಗಿ ನಾನು ಕೊರಟಗೆರೆಗೆ ಟಿಫನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೌದೆ ಒಲೆ ಟಿಫನ್ ಮಾಡೋದಕ್ಕೆ ಬನ್ನಿ. ರೀಚ್ ಆಗಿದ್ದಾಯ್ತು, ಸೌದೆ ಒಲೆ ಹೋಟೆಲ್ಗೆ ಬಂದ್ಬಿಟ್ಟಿದ್ದೀವಿ. ಅಡ್ರೆಸ್ ಅಂತೂ ಅಷ್ಟೊಂದು ಕಷ್ಟ ಆಗಲಿಲ್ಲ, ಭಾಳ ಈಸಿಯಾಗಿಯೇ ನನಗೆ ರೋಡಲ್ಲಿ ಫೈಂಡ್ ಆಯಿತು. ಸೊ ಅಷ್ಟೇ ಈಸಿಯಾಗಿ ಹುಡ್ಕೊಂಡು ಬಂದಿದ್ದೀವಿ. ಬಟ್ಟೆ ಫುಲ್ ಟೇಸ್ಟ್ ಮಾಡೋದು. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಕೊರಟಗೆರೆಯಲ್ಲಿ. ಹೇಳ್ತಾ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ. ನಾನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೆ. ಏನು ಸಿಗುತ್ತೆ ಇವತ್ತು? ಏನೇನು ಮಾಡಿದ್ರಿ? ಇಡ್ಲಿ ಇದೆ, ಪುಳಿ ಇದೆ, ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ. ಸೊ ಮಸಾಲೆ ಇಡ್ಲಿ ಇದೆಯಾ? ಮಸಾಲೆ ಇಡ್ಲಿ ಕೊಡ್ಬೋದಾ ನನಗೆ? ಎಸ್. ಮಸಾಲ ಇಡ್ಲಿ, ಸ್ಪೆಷಲ್ ಇಡ್ಲಿ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡಿಬಿಡೋಣ. ಆಪ್ಷನ್ಸ್ ಗಟ್ಟಿ ಚಟ್ನಿ ಹಾಗೆ ಎಳು ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಎಸ್, ಚೆನ್ನಾಗಿದೆ ಮಸಾಲ ಇಡ್ಲಿ, ಟೇಸ್ಟಿಯಾಗಿದೆ. ಪುಳಿಯೋಗರೆ ಅದೆಲ್ಲ ಕ್ವಿಕ್ಕಾಗಲಿ ಅಂತ ರೆಡಿ ಪೌಡರ್ನ ತೊಗೊಂಡು ಮಿಕ್ಸ್ ಮಾಡಿ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ. ಈ ಥರ ಇಲ್ಲೇ ಹೋಟೆಲಲ್ಲೇ ರೆಡಿ ಮಾಡಿ ತಿನ್ನೋದು ಭಾಳ ಕಡಿಮೆ ಕಡೆ ಸಿಗುತ್ತೆ. ಸೊ ಇಲ್ಲೂ ಸಹ ಇವ್ರದ್ದೇ ನೋಡಿ, ಮಸಾಲೆ ಎಲ್ಲ ನೋಡ್ತಾ ಇದ್ದರೆ ಹಳ್ಳಿ ಸ್ಟೈಲಲ್ಲಿ ಏನು ಸಖತ್ತಾಗಿದೆ, ಮನೆಯಲ್ಲೇ ಮಾಡಿರೋ ಥರ ಟೇಸ್ಟಿ ಆಗಿದೆ. ನಾವು ಗಮನಿಸ್ಬೋದು. ಪುಳಿಯೋಗರೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ರೆಡಿ ಮಿಕ್ಸ್ ಅಲ್ಲ, ಚೆನ್ನಾಗಿ ಅವರೇ ಮಾಡಿರುವಂಥ ಮಸಾಲೆನ ಆ್ಯಡ್ ಮಾಡಿದ್ದಾರೆ ಅಂತ. ಸಖತ್ ಟೇಸ್ಟ್ ಆಗಿದೆ. ಸೊ ಮನೇಲಿ ತಿನ್ನೋದು ಫೀಲ್ ಬರ್ತಾ ಇದೆ. ಸೌದೆ ಒಲೆ ಟಿಫನ್ ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಈ ಕೊರಟಗೆರೆ ಕಡೆ ಬಂದರೆ KSRTC ಬಸ್ ಸ್ಟಾಪ್ ಆಪೋಸಿಟಲ್ಲಿರುವಂಥ ಈ ಹೋಟೆಲ್ಗೆ ಭೇಟಿ ನೀಡಿ. ಸಖತ್ ಟೇಸ್ಟ್ ಆಗಿದೆ. ಸೊ ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ.
ಪ್ರತಿಯೊಬ್ಬರ ಜೀವನದಲ್ಲೂ ಸಿರಿ ಸಂಪತ್ತು ಬೇಕು. ಈ ಸಿರಿ ಸಂಪತ್ತು ಕೊಡೋ ದೇವರು ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಬೇಕು. ಹಾಗಾಗಿ ನಾನು ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನ ತುಮಕೂರು ಜಿಲ್ಲೆಯ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬನ್ನಿ ಹೋಗೋಣ. ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಆಯಿತು. ಗೊರವನಹಳ್ಳಿಗೆ ಬಂದು ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಆಯಿತು. ದರ್ಶನ ಆದ ನಂತರ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಸಮೀಪದಲ್ಲೇ ಇರುವಂತಹ ತೀತಾ ಡ್ಯಾಮಿಗೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಡ್ಯಾಮ್ ಎಷ್ಟು ಸುಂದರವಾಗಿದೆ. ಇದು ಸಹ ಒಂದು ಪ್ರವಾಸಿ ತಾಣ. ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಾರೋ ದೇವಸ್ಥಾನಕ್ಕೆ ಬಂದು ಫ್ಯಾಮಿಲಿ ಸಮೇತ ದರ್ಶನ ಮಾಡಿ ಇಲ್ಲಿ ತೀತಾ ಡ್ಯಾಮಿಗೆ ಬಂದು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಪ್ರವಾಸಿಗರು ಇಲ್ಲಿಗೆ ದೇವಸ್ಥಾನ ದರ್ಶನನ ಪಡೆದು ಎಲ್ಲರೂ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಡ್ಯಾಮಲ್ಲೂ ಸಹ ಟೈಮ್ ಸ್ಪೆಂಡ್ ಮಾಡಿ. ಅಲ್ಲಿ ಕೆಳಗಡೆ ಚಾಟ್ ಸೆಂಟರ್ ಇದೆ. ಸೊ ಚಾಟ್ ಸೆಂಟರಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಇಲ್ಲೆಲ್ಲರೂ ಕೂತು ರಿಲ್ಯಾಕ್ಸ್ ಮಾಡಿ ಆ ನಂತರ ವಾಪಸ್ ಹೋಗ್ತಾರೆ. ಎಸ್, ನಾನೀಗ ದೇವರಾಯನ ದುರ್ಗಕ್ಕೆ ಬಂದಾಯಿತು. ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಸಹ ಒಂದು. ನರಸಿಂಹ ಸ್ವಾಮಿಯ 2 ಅವತಾರ, ಯೋಗ ನರಸಿಂಹ ಹಾಗೂ ಭೋಗ ನರಸಿಂಹ. ಕರಿಕ್ಷೇತ್ರ ದೇವರಾಯನ ದುರ್ಗಕ್ಕೆ ಬಂದು ಈಗಾಗಲೇ ನಾನು ಭೋಗ ನರಸಿಂಹ ಸ್ವಾಮಿ ದೇವರ ದರ್ಶನ ಪಡೆದಾಯಿತು. ಈಗ ಬೆಟ್ಟದ ಮೇಲಿರುವಂಥ ಯೋಗ ನರಸಿಂಹ ಸ್ವಾಮಿ ದೇವರ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ನೋಡೀಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ, ಬೆಟ್ಟದ ಮೇಲಿರುವಂತಹ ದೇವಸ್ಥಾನಕ್ಕೆ ಬಂದಾಯಿತು. ಎಷ್ಟು ಚೆನ್ನಾಗಿದೆ ವ್ಯೂ. ನಾನು ಇನ್ನೂ ಸಹ ಮೇಲ್ಗಡೆ ಹೋಗಿಲ್ಲ.
ಹೋಗ್ತಾ ಇದ್ದೀನಿ. ಹೋಗುವಾಗಲೇ ಈ ವ್ಯೂ ನೋಡಿದೆ, ತುಂಬಾ ಚೆನ್ನಾಗಿದೆ. ಸಿ ನೀವು ಸನ್ಸೆಟ್ ಸಹ ಗಮನಿಸ್ಬೋದು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ವ್ಯೂ ಅಂತೂ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಈಗ ನಾನು ದೇವರಾಯನ ದುರ್ಗಕ್ಕೆ ಬಂದು ನೀವು ನೋಡ್ತಾ ಇದ್ದೀರಿ, ಭೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಆದ ನಂತರ ಬೆಟ್ಟದ ಮೇಲಿರುವಂಥ ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಕೂಡ ಆಯಿತು. ದರ್ಶನದ ನಂತರ ಕೆಳಗಡೆ ಬಂದಾಯಿತು. ಇಷ್ಟು ಸ್ಟೆಪ್ಸ್ ಹತ್ತಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಏನಾದರೂ ತಿನ್ನೋಣ ಅಂತ ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಚುರುಮುರಿ ಇದೆ ನೋಡಿ, ಫ್ರೂಟ್ಸ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ. ಸೊ ಪೈನಾಪಲ್ ಕೊಡ್ತೀರಾ ನನಗೆ? 2 ಪೈನಾಪಲ್ ಕೊಡಿ. ಹೇಗೂ ಫ್ರೂಟ್ಸ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತು. ತಿಂದಾಯಿತು. ಹೊಟ್ಟೆ ಅಂತೂ ಒಂಚೂರು ಇವಾಗ ಹಸಿವು ಕಡಿಮೆ ಆಗಿದೆ. ಆದರೆ ಕೆಳಗಿಳಿತಾ ಇಳ್ತಾ ಸಂಜೆ ಆಯ್ತಾ ಬಜ್ಜಿ ನೋಡಿದ್ಮೇಲೆ ಬಜ್ಜಿ ಬೇಡ ಅಂತ ಅನಿಸುತ್ತಾ. ಸೊ ಒಂದ್ಸರಿ ಬಜ್ಜಿ ಕೂಡ ಟೇಸ್ಟ್ ಮಾಡಿಬಿಡ್ತೀನಿ. ಸೊ ಬಜ್ಜಿ ಕೊಡ್ತೀರಾ? ಈಗ ಬಿಸಿ ಬಿಸಿ ಬಜ್ಜಿ ಟೇಸ್ಟ್ ಮಾಡಿಬಿಡ್ತೀನಿ. ಸಖತ್ತಾಗಿದೆ. ಇಷ್ಟು ಸಂಜೆ ಬಜ್ಜಿ ತಿಂದ್ಬಿಟ್ರೆ ಆಹಾ ಅನ್ಸುತ್ತೆ. ಹಾಂ, ಸ್ಪೈಸ್ ಇರಲಿ. ಹೌದಾ? ಅದು ಖಾರ ಹೆಂಗಿದೆ ಅದನ್ನ ನೋಡ್ಕೊಂಡು ಹಾಕಿ ಆಯ್ತಾ? ಯಾಕಂದ್ರೆ ಅದು ಎಷ್ಟು ಖಾರ ಇದೆ ಅಂತ ಸಾಕು ಬಿಡಿ. ಖಾರ ಕೇಳ್ಬಿಟ್ಟಿದ್ದೀನಿ ಅಂತ ಖಾರ ಹಾಕ್ತಾನೆ ಇದ್ದಾರೆ. ನೋಡ್ ಎಷ್ಟು ಖಾರ ಕೊಡ್ತಾರೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ 6 ಗಂಟೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಬೆಂಗಳೂರಿಂದ ಕೊರಟಗೆರೆ ಹಾಗೆ ದೇವರಾಯನ ದುರ್ಗಕ್ಕೆ ಬಂದಿದ್ದಾಯಿತು. ದೇವರ ದರ್ಶನ ಆಯಿತು. ಸೊ ಬೆಳಗ್ಗೆ ಹೊರಟ ತಕ್ಷಣವೇ ನಾನು ಬ್ರೇಕ್ಫಾಸ್ಟ್, ಎಷ್ಟು ಚೆನ್ನಾಗಿರೋ ಬ್ರೇಕ್ಫಾಸ್ಟನ್ನು ತಿಂದೆ. ಸೌದೆ ಒಲೆಯಲ್ಲಿ ಮಾಡುವಂಥ ಟೇಸ್ಟಿ ಆಗಿರೋ ಬ್ರೇಕ್ಫಾಸ್ಟನ್ನು ತಿಂದಾಯಿತು. ಅದಾದಮೇಲೆ ಯಾವಾಗ ನಾನು ಕೊರಟಗೆರೆಗೆ ಹೋದೆ ದೇವಸ್ಥಾನಕ್ಕೆ, ಸೊ ಅಲ್ಲೂ ಸಹ ಮಧ್ಯಾಹ್ನ ಒಳ್ಳೆ ಪ್ರಸಾದ ತಿಂದಿದ್ದೀನಿ. ದೇವಸ್ಥಾನದ ಪ್ರಸಾದ ಆಯಿತು. ಅದಾದ ಮೇಲಂತೂ ಈಗ ಒಂದಷ್ಟು ಚಾಟ್ಸನ್ನು ತಿಂದೆ. ಸೊ ಇದು ನನ್ನ ಇಡೀ ದಿವಸದ ಜರ್ನಿ ಆಗಿತ್ತು. ಆ್ಯಂಡ್ ನಿಜವಾಗ್ಲೂ ನಾನಂತೂ ಹೋಲ್ ಡೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ಸೊ ಬೆಂಗಳೂರು ಟು ಕೊರಟಗೆರೆ ಈ ದೇವರಾಯನ ದುರ್ಗಕ್ಕೆ ಬಂದಾಗ ಸಾಕಷ್ಟು ಪ್ಲೇಸಸ್ ಇನ್ನೂ ಸಹ ಕವರ್ ಮಾಡೋದಿದೆ. ಸಮಯ ಆಗಿದೆ. ಸೊ ಇವತ್ತು ನನ್ನಿಂದ ಕವರ್ ಮಾಡೋದಕ್ಕೆ ಇಷ್ಟ ಆಯಿತು. ನೀವು ಸಹ ಪ್ಲ್ಯಾನ್ ಮಾಡಿದರೆ ಸೊ ಬೆಂಗಳೂರು ಟು ಕೊರಟಗೆರೆ ಹಾಗೆ ದೇವರಾಯನ ದುರ್ಗಕ್ಕೆ ಬಂದರೆ ಇಷ್ಟು ಪ್ಲೇಸಸನ್ನು ನೋಡ್ಬೋದು. ಇದ್ರ ಜೊತೆ ಮತ್ತಷ್ಟು ಪ್ಲೇಸಸ್ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ಸು ಸಹ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂಗೆ ಬರುತ್ತೆ. ಸೊ ನೀವು ವಿತೌಟ್ ಮಿಸ್ ನನ್ನ ವೀಡಿಯೋಸ್ ಎಲ್ಲನೂ ನೋಡ್ಬೋದು. ಥ್ಯಾಂಕ್ ಯು.